ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತೀಯ ನೌಕಾಪಡೆಗೆ ಅತ್ಯಾಧುನಿಕ ಸ್ಟೆಲ್ತ್ ಫ್ರಿಗೇಟ್ ತಾರಾಗಿರಿ ಸೇರ್ಪಡೆ. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ಕಡಲ ಪ್ರಾಬಲ್ಯಕ್ಕೆ ಮತ್ತಷ್ಟು ಬಲ ಬಂದಿದೆ. ಅತ್ಯಾಧುನಿಕ ಸ್ಥಳೀಯ ಸ್ಟೆಲ್ತ್ ಫ್ರಿಗೇಟ್ ತಾರಾಗಿರಿಯನ್ನು ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಗಿದೆ. ಬ್ರಹ್ಮೋಸ್ ಕ್ಷಿಪಣಿಗಳು ಮತ್ತು ಸುಧಾರಿತ ಸಂವೇದಕಗಳ ಅಡ್ವಾನ್ಸ್ಡ್ ಸೆನ್ಸಾರ್ ಸೌಲಭ್ಯ ಹೊಂದಿರುವ ಈ ಯುದ್ಧನೌಕೆಯು ನಮ್ಮ ಸಮುದ್ರ ಗಡಿಯನ್ನು ಕಾಯಲು ಸಿದ್ಧವಾಗಿದೆ. ನವೆಂಬರ್ 29, 2025 ಶನಿವಾರದಂದು ಅಧಿಕಾರಿಗಳು ಈ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಾಜೆಕ್ಟ್ 17Aನ 4ನೇ ಹಡಗು ತಾರಾಗಿರಿಯ ನೀಲಗಿರಿ ವರ್ಗದ 4ನೇ ಹಡಗು. ಇದು ಮಜ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDLನಲ್ಲಿ ನಿರ್ಮಿಸಿದ 3ನೇ ಹಡಗಾಗಿದೆ. ತಾರಾಗಿರಿ ಯಾರ್ಡ್ 12653ಯನ್ನು ನವೆಂಬರ್ 28ರಂದು ಮುಂಬೈನ MDLನಲ್ಲಿ ನೌಕಾಪಡೆಗೆ ಹಸ್ತಾಂತರಿಸಲಾಯಿತು. ಈ ಯುದ್ಧನೌಕೆಯ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ಸ್ವಾವಲಂಬನೆ, ಆತ್ಮನಿರ್ಭರತೆ ಸಾಧಿಸುವಲ್ಲಿನ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ತಾರಾಗಿರಿಯ ವಿಶೇಷತೆಗಳೇನು? ನೌಕಾಪಡೆಯ ಪ್ರಕಾರ ಈ ಅತ್ಯಾಧುನಿಕ ಫ್ರಿಗೇಟ್ ನೌಕಾ ವಿನ್ಯಾಸ ಸ್ಟೆಲ್ತ್ ಫೈರ್ ಪವರ್, ಆಟೋಮೇಷನ್ ಮತ್ತು ಸರ್ವೈವಬಿಲಿಟಿ ವಿಷಯದಲ್ಲಿ ಕ್ವಾಂಟಮ್ ಲೀಫನ್ನು ಪ್ರತಿನಿಧಿಸುತ್ತದೆ. ಇದು ನಿಜವಾಗಿಯೂ ಯುದ್ಧನೌಕೆ ನಿರ್ಮಾಣದಲ್ಲಿ ನಮ್ಮ ಆತ್ಮನಿರ್ಭರತೆಯ ಸಂಕೇತವಾಗಿದೆ. ಪ್ರಾಜೆಕ್ಟ್ 17A ಫ್ರಿಗೇಟ್ಗಳು ಸಾಗರ ಕ್ಷೇತ್ರದಲ್ಲಿನ ಇಂದಿನ ಮತ್ತು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾದ ಬಹುಕಾರ್ಯಗಳಿಗಾಗಿ ಸಿದ್ಧವಾದ ಮಲ್ಟಿ ಮಿಷನ್ ವೇದಿಕೆಗಳಾಗಿವೆ. ತಾರಾಗಿರಿಯ ಪ್ರಬಲ ಶಸ್ತ್ರಾಸ್ತ್ರ ಮತ್ತು ಸಂವೇದಕಗಳ ಸೂಟ್: ಬ್ರಹ್ಮೋಸ್ ಕ್ಷಿಪಣಿ, MF ಸ್ಟಾರ್ ರೆಡಾರ್, MR ಸ್ಯಾಮ್ ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ, 30 mm ಮತ್ತು 12 mmನ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್ಸ್ ಜೊತೆಗೆ ಜಲಾಂತರ್ಗಾಮಿ ನಿರೋಧಕ ಯುದ್ಧಕ್ಕಾಗಿ ಆಂಟಿ ಸಬ್ಮೆರಿನ್ ವಾರ್ಫೇರ್ ರಾಕೆಟ್ಗಳು ಮತ್ತು ಟಾರ್ಪಿಡೋಗಳು. ವೇಗವಾಗಿ ನಿರ್ಮಾಣ. ಆತ್ಮನಿರ್ಭರತೆಯ ಶಕ್ತಿ. ಕೇವಲ 11 ತಿಂಗಳುಗಳಲ್ಲಿ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲ್ಪಟ್ಟ 4ನೇ P-17A ಹಡಗು ತಾರಾಗಿರಿ ಆಗಿದೆ. ಮೊದಲ 2 P-17A ಹಡಗುಗಳ ನಿರ್ಮಾಣದ ಅನುಭವದಿಂದಾಗಿ ತಾರಾಗಿರಿಯ ನಿರ್ಮಾಣದ ಅವಧಿಯನ್ನು 93 ತಿಂಗಳುಗಳಿಂದ ಕೇವಲ 81 ತಿಂಗಳುಗಳಿಗೆ ಇಳಿಸಲಾಗಿದೆ. ಇದು ನಮ್ಮ ದೇಶದ ನಿರ್ಮಾಣ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ. ಪ್ರಾಜೆಕ್ಟ್ 17Aನ ಉಳಿದ 3 ಹಡಗುಗಳನ್ನು MDLನಲ್ಲಿ 1 ಮತ್ತು GRSE ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್ನಲ್ಲಿ 2 ಆಗಸ್ಟ್ 2026ರ ಒಳಗೆ ಹಸ್ತಾಂತರಿಸಲು ಯೋಜಿಸಲಾಗಿದೆ. ತಾರಾಗಿರಿಯ ಹಿನ್ನೆಲೆ ಮತ್ತು ವಿನ್ಯಾಸ. ತಾರಾಗಿರಿಯು ಹಿಂದಿನ INS ತಾರಾಗಿರಿಯ ಪುನರ್ಜನ್ಮವಾಗಿದೆ. ಮೂಲ ತಾರಾಗಿರಿಯು ಲಿಯಾಂಡರ್ ವರ್ಗದ ಫ್ರಿಗೇಟ್ ಆಗಿದ್ದು, ಅದು 1980ರಿಂದ 2013ರವರೆಗೆ ಸುಮಾರು 33 ವರ್ಷಗಳ ಕಾಲ ದೇಶಕ್ಕೆ ಸೇವೆ ಸಲ್ಲಿಸಿತ್ತು. P-17A ಫ್ರಿಗೇಟ್ಗಳನ್ನು ವಾರ್ಶಿಪ್ ವಿನ್ಯಾಸ ಬ್ಯೂರೋ WDB ವಿನ್ಯಾಸಗೊಳಿಸಿದೆ. ಇವು ಸ್ಥಳೀಯ ಹಡಗು ವಿನ್ಯಾಸ, ಸ್ಟೆಲ್ತ್ ಸರ್ವೈವಬಿಲಿಟಿ ಮತ್ತು ಯುದ್ಧ ಸಾಮರ್ಥ್ಯದಲ್ಲಿ ಪೀಳಿಗೆಯ ಜಿಗಿತವನ್ನು ಸೂಚಿಸುತ್ತದೆ. ಹಳೆಯ P-17 ಶಿವಾಲಿಕ್ ವರ್ಗಕ್ಕೆ ಹೋಲಿಸಿದರೆ P-17A ಹಡಗುಗಳು ಸುಧಾರಿತ ಶಸ್ತ್ರಾಸ್ತ್ರ ಮತ್ತು ಸಂವೇದಕ ಸೂಟನ್ನು ಹೊಂದಿವೆ. ಈ ಹಡಗುಗಳ ಅತ್ಯಾಧುನಿಕ ಸಂಯೋಜಿತ ಡೀಸೆಲ್ ಅಥವಾ ಗ್ಯಾಸ್ ಪ್ರೊಪಲ್ಷನ್ ಪ್ಲಾಂಟ್ಗಳನ್ನು ಹೊಂದಿದ್ದು, ಇದು ಹಡಗಿನ ಚಲನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಆತ್ಮನಿರ್ಭರತೆಯ ನೈಜ ದ್ಯೋತಕ. ತಾರಾಗಿರಿಯ ಹಸ್ತಾಂತರವು ನಮ್ಮ ರಾಷ್ಟ್ರದ ವಿನ್ಯಾಸ, ಹಡಗು ನಿರ್ಮಾಣ ಮತ್ತು ಇಂಜಿನಿಯರಿಂಗ್ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ.
ಈ ಯೋಜನೆಯಲ್ಲಿ 75% ಸ್ಥಳೀಯ ಅಂಶಗಳು ಬಳಕೆಯಾಗಿವೆ. 200ಕ್ಕೂ ಹೆಚ್ಚು MSMEಗಳನ್ನು ಒಳಗೊಂಡಿರುವ ಈ ಪ್ರಾಜೆಕ್ಟ್ ಸುಮಾರು 4,000 ಜನರಿಗೆ ನೇರ ಉದ್ಯೋಗ ಮತ್ತು 10,000ಕ್ಕೂ ಹೆಚ್ಚು ಜನರಿಗೆ ಪರೋಕ್ಷ ಉದ್ಯೋಗವನ್ನು ಸೃಷ್ಟಿಸಿದೆ. ಹಡಗು ವಿನ್ಯಾಸ ಮತ್ತು ನಿರ್ಮಾಣ ಎರಡರಲ್ಲೂ ಭಾರತೀಯ ನೌಕಾಪಡೆಯ ಆತ್ಮನಿರ್ಭರತೆಗೆ ನೀಡುತ್ತಿರುವ ಪ್ರಾಮುಖ್ಯತೆಯನ್ನು ಇದು ಸ್ಪಷ್ಟವಾಗಿ ಬಿಂಬಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಮಾಸಿಕ ರೇಡಿಯೋ ಕಾರ್ಯಕ್ರಮವಾದ ಮನ್ ಕಿ ಬಾತ್ನ 128ನೇ ಸಂಚಿಕೆಯಲ್ಲಿ ಭಾರತೀಯ ನೌಕಾಪಡೆಗೆ INS ಮಾಹೆ ಸೇರ್ಪಡೆಯ ಕುರಿತು ಹೆಮ್ಮೆಯಿಂದ ಮಾತನಾಡಿದ್ದಾರೆ. INS ಮಾಹೆಯ ವೈಶಿಷ್ಟ್ಯ: ಪ್ರಧಾನಿಯವರು ಭಾರತೀಯ ನೌಕಾಪಡೆಯು ವೇಗವಾಗಿ ಸ್ವಾವಲಂಬನೆ ಕಡೆಗೆ ಸಾಗುತ್ತಿದೆ ಎಂದಿದ್ದು, ಇದು ಅಪ್ರತಿಮ ರಾಷ್ಟ್ರೀಯ ಹೆಮ್ಮೆಯ ವಿಷಯ ಎಂದು ಬಣ್ಣಿಸಿದ್ದಾರೆ. ಭಾರತದ ಭದ್ರತಾ ಪರಿಸರ ವ್ಯವಸ್ಥೆ ಬಲಗೊಂಡಾಗ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುತ್ತಾನೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಕಳೆದ ವಾರ ಮುಂಬೈನಲ್ಲಿ ನಡೆದ ಸಮಾರಂಭವನ್ನು ಉಲ್ಲೇಖಿಸಿದ ಪ್ರಧಾನಿಯವರು INS ಮಾಹೆಯ ಸ್ವದೇಶಿ ವಿನ್ಯಾಸವು ಎಲ್ಲರ ಗಮನ ಸೆಳೆದಿದೆ ಎಂದಿದ್ದಾರೆ. ವಿಶೇಷವಾಗಿ ಪುದುಚೇರಿ ಮತ್ತು ಮಲಬಾರ್ ಕರಾವಳಿಯ ಜನರಿಗೆ ಈ ಹಡಗಿನ ಹೆಸರಿನಿಂದಾಗಿ ಹೆಚ್ಚಿನ ಸಂತೋಷವಾಗಿದೆ. INS ಮಾಹೆಯ ಇತಿಹಾಸ ಮತ್ತು ಸಂಸ್ಕೃತಿ: INS ಮಾಹೆಗೆ ಆಳವಾದ ಐತಿಹಾಸಿಕ ಪರಂಪರೆಗೆ ಹೆಸರುವಾಸಿಯಾದ ಮಾಹೆ ಎಂಬ ಸ್ಥಳದ ಹೆಸರನ್ನು ಇಡಲಾಗಿದೆ. ಇನ್ನು ಈ ಯುದ್ಧ ನೌಕೆಯ ಲಾಂಛನವು ಸಾಂಪ್ರದಾಯಿಕ ಹೊಂದಿಕೊಳ್ಳುವ ಕತ್ತಿ, ಜುರುಮಿ ಮತ್ತು ಕದನ ಕಲೆಯಾದ ಕಲರಿ ಪಟ್ಟು ಇವುಗಳನ್ನು ಪ್ರತಿಬಿಂಬಿಸುತ್ತದೆ. ಇದು ನಮ್ಮ ಸಂಸ್ಕೃತಿ ಮತ್ತು ನೌಕಾ ಸಾಮರ್ಥ್ಯದ ಅದ್ಭುತ ಸಮ್ಮಿಲನವಾಗಿದೆ. ನೌಕಾಪಡೆಯ ದಿನ ಮತ್ತು ಪ್ರೋತ್ಸಾಹ: ಡಿಸೆಂಬರ್ 4ರಂದು ನೌಕಾಪಡೆಯ ದಿನ ಸಮೀಪಿಸುತ್ತಿದೆ. ಈ ಸಂದರ್ಭವು ನಮ್ಮ ನೌಕಾ ಸಿಬ್ಬಂದಿಯ ಅಪಾರ ಧೈರ್ಯ ಮತ್ತು ಶೌರ್ಯವನ್ನು ಗೌರವಿಸಲು ಒಂದು ಅವಕಾಶವಾಗಿದೆ ಎಂದು ಪ್ರಧಾನಿ ಮೋದಿ ಅವರು ತಿಳಿಸಿದ್ದಾರೆ. ಭಾರತದ ನೌಕಾಪಡೆಯ ವಸ್ತು ಸಂಗ್ರಹಾಲಯಗಳು: ಪ್ರಧಾನಿಯವರು ನೌಕಾಪಡೆಗೆ ಸಂಬಂಧಿಸಿದ ಪ್ರವಾಸೋದ್ಯಮದ ಮಹತ್ವವನ್ನು ಸಹ ಒತ್ತಿ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಕಡಲ ಪರಂಪರೆಯನ್ನು ಅನ್ವೇಷಿಸಲು ಹಲವು ಅದ್ಭುತ ಸ್ಥಳಗಳಿವೆ ಎಂದು ತಿಳಿಸಿ ಕೆಲವು ಪ್ರಮುಖ ವಸ್ತು ಸಂಗ್ರಹಾಲಯಗಳನ್ನು ಹೆಸರಿಸಿದ್ದಾರೆ. ಗುಜರಾತ್ನಲ್ಲಿರುವ ದಿಯು: ಇದು INS ಕುಕ್ರಿಗೆ ಸಮರ್ಪಿತವಾದ ಕುಕ್ರಿ ಸ್ಮಾರಕ ಮತ್ತು ವಸ್ತು ಸಂಗ್ರಹಾಲಯಕ್ಕೆ ನೆಲೆಯಾಗಿದೆ. ಗೋವಾ: ಏಷ್ಯಾದಲ್ಲೇ ವಿಶಿಷ್ಟವೆಂದು ಪರಿಗಣಿಸಲಾದ ನೇವಲ್ ಏವಿಯೇಷನ್ ಮ್ಯೂಸಿಯಂ ಇಲ್ಲಿದೆ. ಪೋರ್ಟ್ ಕೊಚ್ಚಿಯಲ್ಲಿರುವ INS ದ್ರೋಣಾಚಾರ್ಯ: ಇಲ್ಲಿ ಇಂಡಿಯನ್ ನೇವಲ್ ಮೆರಿಟೈಮ್ ಮ್ಯೂಸಿಯಂ ಇದೆ. ಶ್ರೀ ವಿಜಯಪುರಂ: ಹಿಂದಿನ ಪೋರ್ಟ್ ಬ್ಲೇರ್. ಇಲ್ಲಿನ ಸಮುದ್ರಿಕ ನೇವಲ್ ಮೆರಿನ್ ಮ್ಯೂಸಿಯಂ ಆ ಪ್ರದೇಶದ ಶ್ರೀಮಂತ ಇತಿಹಾಸವನ್ನು ಪ್ರದರ್ಶಿಸುತ್ತದೆ. ಕಾರವಾರದಲ್ಲಿರುವ ರವೀಂದ್ರನಾಥ್ ಟ್ಯಾಗೋರ್ ಬೀಚ್: ಇಲ್ಲಿ ಕ್ಷಿಪಣಿಗಳು ಮತ್ತು ಇತರ ಶಸ್ತ್ರಾಸ್ತ್ರಗಳ ಪ್ರತಿಕೃತಿಗಳನ್ನು ಹೊಂದಿರುವ ವಾರ್ಶಿಪ್ ಮ್ಯೂಸಿಯಂ ಇದೆ. ವಿಶಾಖಪಟ್ಟಣಂ: ಇಲ್ಲಿ ಭಾರತೀಯ ನೌಕಾಪಡೆಗೆ ಸಂಬಂಧಿಸಿದ ಜಲಾಂತರ್ಗಾಮಿ ಹೆಲಿಕಾಪ್ಟರ್ ಮತ್ತು ವಿಮಾನ ವಸ್ತು ಸಂಗ್ರಹಾಲಯಗಳಿವೆ. ಕೊನೆಯಲ್ಲಿ ಪ್ರಧಾನಿಯವರು ವಿಶೇಷವಾಗಿ ಮಿಲಿಟರಿ ಇತಿಹಾಸದಲ್ಲಿ ಆಸಕ್ತಿ ಇರುವವರು ಈ ವಸ್ತು ಸಂಗ್ರಹಾಲಯಗಳಿಗೆ ಭೇಟಿ ನೀಡುವಂತೆ ಪ್ರತಿಯೊಬ್ಬರಿಗೂ ಕರೆ ನೀಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.